ಯಾರು ಜ್ಞಾನಕ್ಕೆ ಮುಖ ಮಾಡಿ ಬದುಕ್ತಾ ಇದ್ದೀರಿ, ಸಾಧಕರು, ಯೋಗಿಗಳು, ವಿದ್ಯಾರ್ಥಿಗಳು, ಕಲಾವಿದರು, ಎಲ್ಲರಿಗೂ ವಸಂತ ಪಂಚಮಿಯ ಅಮೃತ ಸ್ನಾನ ತುಂಬ ವಿಶೇಷವಾದದ್ದು. ಎಲ್ಲರೂ ಮಹಾಕುಂಭ ಮೇಳಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂಥವರು ನಿಮ್ಮ ಮನೆಯ ಪಕ್ಕ ಇರುವ ಸಂಗಮ ಕ್ಷೇತ್ರಗಳಲ್ಲಿ, ನದಿಗಳಲ್ಲಿ ಅಥವಾ ಬಾವಿ ಅಥವಾ ಮನೆಯ ನೀರಿನಲ್ಲಿ ಗಂಗಾ ಜಲವನ್ನು ಅಥವಾ ತ್ರಿವೇಣಿ ಸಂಗಮದ ಜಲವನ್ನು ಹಾಕಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಬೇಕು. ಹಳದಿ ಅಥವಾ ಬಿಳಿಯ ವಸ್ತ್ರವನ್ನು ಧರಿಸಿಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ ದೀಪದಲ್ಲಿ ಸರಸ್ವತಿಯ ಸ್ಮರಣೆ ಮಾಡಿ ಕನಿಷ್ಠ ಪಕ್ಷ 5ರಿಂದ 21 ನಿಮಿಷ ಇರುವ ಶ್ಲೋಕವನ್ನು 10, 21, 108 ಬಾರಿ ಆ ದೀಪವನ್ನು ನೋಡ್ತಾ ಈ ಶ್ಲೋಕವನ್ನು ಜಪ ಮಾಡಿ. ಇವತ್ತು ಆನ್ಲೈನ್ನಲ್ಲಿ ಕಂಡ ಬೀಜ ಮಂತ್ರಗಳನ್ನೆಲ್ಲ ಎಲ್ಲರೂ ಹಂಚ್ತಾ ಇದ್ದಾರೆ. ದಯವಿಟ್ಟು ಕಂಡ ಬೀಜ ಮಂತ್ರಗಳನ್ನು ಉಪದೇಶ ಇಲ್ಲದೆ ಮಾಡಬೇಡಿ. ಬಹುತೇಕ ಸಮಯದಲ್ಲಿ ಬದುಕು ಇನ್ನಷ್ಟು ಜಟಿಲ ಆಗಲಿಕ್ಕೆ ಸಾಧ್ಯತೆ ಇದೆ. ಕೊನೆಗೆ ಕೃಷ್ಣಾರ್ಪಣವನ್ನು ಬಿಟ್ಟು ನಮಸ್ಕಾರ ಮಾಡಬೇಕು. ಈ ವಿವರವಾದ ಅನುಷ್ಠಾನವನ್ನು ನಾನು ಯೂಟ್ಯೂಬಲ್ಲಿ ಹಂಚ್ಕೊಂಡಿದ್ದೀನಿ, ಅಲ್ಲಿ ಹೋಗಿ ನೋಡಿ.